ಗುರುವಂದನೆಯನ್ನ ಮಾಡೋಣ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಕುಲದೇವತೆ ಕುಲದೇವರುಗಳಿಗೆ, ಪರಿವಾರದವರಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಎಲ್ಲ ಋಷಿ ಮುನಿಗಳಿಗೆ ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಆತ್ಮ ಪರಮಾತ್ಮರಿಂದ ಆತ್ಮ ಪರಮಾತ್ಮರಿಗೆ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ದಿನ ನಾವು ಸಿಂಬಲ್ಸ್ ಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ತುಂಬಾ ಅತಿ ಮುಖ್ಯವಾಗಿರುವಂತಹ ಇವತ್ತು ಸೆಷನ್ಸ್ಗೆ ನಾವು ಬಂದು ಇವತ್ತು ನಾವು ತಲುಪಿದ್ದೇವೆ ನೋಡಿ. ಎಲ್ಲ ವಿಷಯಗಳು ಇವತ್ತಿನ ವಿಷಯಗಳಿಗೆ ಸಂಪೂರ್ಣವಾಗಿ ಸಪೋರ್ಟಿವ್ ಆಗಿರುವಂತಹ ಅತ್ಯುನ್ನತವಾದಂತಹ ಕ್ಲಾಸ್ ಆಗಿರುತ್ತೆ ನಿಮ್ಗೆ ಇದು. ಸಿಂಬಲ್ಗಳು ಅಂತಂದ್ರೆ ಏನು ಅಂತ ಹೇಳಿದ್ರೆ, ಸಿಂಬಲ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಚಿತ್ರದ ರೂಪದಲ್ಲಿ, ಒಂದು ಸಂಕೇತದ ರೂಪದಲ್ಲಿ, ನಮ್ಗೊಂದು ಚಿಹ್ನೆಯ ರೂಪದಲ್ಲಿ ಆ ಒಂದು ಸಿಂಬಲ್ಸ್ ಗಳು ಇರುತ್ತೆ. ಒಂದು ಚಿಹ್ನೆಯನ್ನ ಅಥವಾ ಒಂದು ನಾವು ಸಂಕೇತವನ್ನ ನಾವು ನೋಡಿದಾಗ ಏನಾಗುತ್ತೆ, ನಮ್ಗೆ ಎಲ್ಲ ಮಾಹಿತಿಗಳು ಕೂಡ ಕ್ಷಣದಲ್ಲಿ ನಮ್ಮ ಕಣ್ಮುಂದೆ ಬಂದು ಹೋಗುತ್ತೆ. ಅದ್ರ ಕೆಲಸ ಏನು, ಅದ್ರ ಕಾರ್ಯ ಏನು, ಅದ್ರ ಉಪಯೋಗ ಏನು, ಅದ್ರಲ್ಲಿ ಎಷ್ಟು ಶಕ್ತಿ ಇದೆ, ಅದರಿಂದ ನಾವ್ ಏನೆಲ್ಲ ಪಡ್ಕೊಳ್ಳೋಕ್ ಸಾಧ್ಯ ಆಗುತ್ತೆ, ಏನೆಲ್ಲ ಕಾರ್ಯಗಳನ್ನ ಮಾಡಬಹುದು, ಎಲ್ಲವೂ ಕೂಡ ನಮ್ಗೆ ಆ ಒಂದು ಸಂಕೇತವನ್ನ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ. ಈಗ ನಾವು ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾವೆಲ್ಲ ಫೋನ್ ನಲ್ಲೆಲ್ಲ ಯೂಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ನಾವು ಅಪ್ಲಿಕೇಶನ್ಸ್ ಗಳಿಗೆಲ್ಲವೂ ಕೂಡ ಒಂದೊಂದು 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 ಸಿಂಬಲ್ಸ್ ಗಳನ್ನ ಕೊಟ್ಟಿರ್ತಾರೆ, ಚಿಹ್ನೆ. ಯೂಟ್ಯೂಬ್ ಅಂತಂದ್ರೆ ಈ ರೀತಿ ಇರುತ್ತೆ, ಫೇಸ್ಬುಕ್ ಅಂದ್ರೆ, ಇನ್ಸ್ಟಾಗ್ರಾಮ್ ಅಂತ ಹೇಳಿದ್ರೆ ನಮ್ಗೆ ಎಫ್ ಅಂತ ನೋಡಿದ ತಕ್ಷಣ ಏನಾಗುತ್ತೆ, ನಮ್ಗೆ ಫ್ಲಿಪ್ಕಾರ್ಟ್ ಅಂತಾನು ಗೊತ್ತಾಗುತ್ತೆ, ಫೇಸ್ಬುಕ್ ಅಂತಾನು ಗೊತ್ತಾಗುತ್ತೆ. ನೋಡಿದ ತಕ್ಷಣ ಅರ್ಥ ಆಗ್ಬಿಡುತ್ತೆ, ಹೌದಲ್ವಾ? ಫೇಸ್ಬುಕ್ ಅಂದ ತಕ್ಷಣ ನಮ್ ವಿಡಿಯೋಸ್ ಬರುತ್ತೆ, ಎಲ್ಲಾ ಬರುತ್ತೆ ಅಂತ ಅದ್ ನೋಡಿದ ತಕ್ಷಣ ನಮ್ ಸಂಪೂರ್ಣ ಮಾಹಿತಿ ನಮ್ಮ ತಲೆ ಒಳಗಡೆಗೆ ಬಂದ್ಬಿಡುತ್ತೆ. ಈಗ ಫ್ಲಿಪ್ಕಾರ್ಟ್ ಅಂದ ತಕ್ಷಣ ನಾನು ಏನೆಲ್ಲ ಶಾಪಿಂಗ್ ಮಾಡ್ಬೋದು, ಹೌದಲ್ವಾ? ಏನೆಲ್ಲ ಸಿಗುತ್ತೆ ನನಗೆ, ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ, ಏನೆಲ್ಲ ನಾನು ತಗೊಂಡ್ಬೋದು, ಎಲ್ಲ ಇನ್ಫಾರ್ಮೇಶನ್ಸ್ ನಮ್ಮ ತಲೆಗಳಿಗೆ ಬಂದ್ಬಿಡುತ್ತೆ ಅಲ್ವಾ? ಸೊ ಹಾಗೇನೆ ಈ ಸಿಂಬಲ್ಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಗೆ ಶೀಘ್ರವಾಗಿ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ನಮ್ಮ ಬ್ರೈನ್ಗೆ ತಂದು ಕೊಡುತ್ತೆ. ಅದ್ರ ಜೊತೆ ನಾವು ಕನೆಕ್ಟ್ ಆಗಿದ ತಕ್ಷಣ ನಾವ್ ಏನ್ ಕೆಲಸ ಮಾಡ್ಬೇಕು, ಯಾವ ರೀತಿ ನಾವು ಅದನ್ನ ಉಪಯೋಗವನ್ನ ಪಡ್ಕೊಳ್ಬೇಕು, ಅದ್ರ ಕಾರ್ಯ ಏನು, ಅದು ಹೇಗೆಲ್ಲ ವರ್ಕ್ ಮಾಡುತ್ತೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನಮ್ಮ ಋಷಿ ಮುನಿಗಳು ಎಲ್ಲರಾಗಿರ್ಬಹುದು ಒಂದು ಸಿಂಬಲ್ಗಳ ರೂಪದಲ್ಲಿ ನಮ್ಗೆ ಆದಷ್ಟು ಮಾಹಿತಿಗಳ ನಮ್ಗೆ ಕೊಟ್ಟಿದ್ದಾರೆ. ಈಗ ನಾವು ಈ ಒಂದು ರೇಖೆಯ ಲೆವೆಲ್ ಮತ್ತು 1 ಮತ್ತೆ 2ರ ಎರಡೂ ಸಿಂಬಲ್ಸ್ ಗಳು ಕೂಡ ಇವತ್ತು ನಿಮ್ಗೆ ಬರುವಂತದ್ದು. ಮೊದಲನೇ ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಚೋಕುರೆ. ಆ ಚೋಕುರೆ ಸಿಂಬಲ್ ಎಷ್ಟು ಚೆನ್ನಾಗಿದೆ. ಸೊ ಬನ್ನಿ ಅದನ್ನ ಒಂದ್ಸಲ ನಾವಿವಾಗ ಡ್ರಾ ಮಾಡೋದನ್ನ ನಾನು ತೋರಿಸ್ಕೊಡ್ತೇನೆ. ಸೊ ದಯವಿಟ್ಟು ಯಾರು ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಬರುವಂತಹ ಆ ಸ್ಕ್ರೀನ್ ಮೇಲೆ ಬೋರ್ಡ್ ಮೇಲೆ ನೀವ್ ಯಾರು ಕೂಡ ಕೈ ಬೆರಳುಗಳನ್ನ ಹಾಕಿ ಬರಿಬಾರ್ದು. ನಿಮ್ಮ ನೋಟ್ ಬುಕ್ ಅಲ್ಲಿ ಪೆನ್ ತಗೊಂಡಿಟ್ಕೊಳ್ಳಿ, ನಿಮ್ಮ ನೋಟ್ ಬುಕ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ. ಸ್ಕ್ರೀನ್ ಮೇಲೆ ಯಾರು ಕೂಡ ಟಚ್ ಮಾಡಬೇಡಿ, ಯಾಕಂತ ಹೇಳಿದ್ರೆ ಎಲ್ಲರೂ ಬರೆಯತ್ತಾ ಇದ್ರೆ ಅದು ವರ್ಕ್ ಮಾಡೋಕ್ ಆಗೋದಿಲ್ಲ. ಹಾಗಾಗಿ ನೋಡ್ಕೊಳ್ಳಿ, ಇವಾಗ ಸ್ಕ್ರೀನ್ ನಿಮ್ಗೆ ಕಾಣ್ತಾ ಇದೆಯಾ? ಎಲ್ಲರಿಗೂ ಕಾಣಿಸ್ತಾ ಇದೆಯಾ?
ಎಲ್ಲರೂ ಆನ್ ಮಾಡ್ಕೊಂಡಿದ್ದೀರಾ? ಕಾಣಿಸ್ತಾ ಇದೆಯಾ ಎಲ್ಲರಿಗೆ? ಯಾರು ರಿಪ್ಲೈ ಮಾಡ್ತಾ ಇಲ್ವೇ? ಕಾಣ್ತಾ ಇದೆ ಮೇಡಮ್ ಅದು. ಕಾಣ್ತಾ ಇದೆಯಾ? ನಿಮ್ಗೆ ಸ್ಕ್ರೀನ್ ಬೋರ್ಡ್ ಕಾಣ್ತಾ ಇದೆ. ಈಗ ನಾನು ಅದರಲ್ಲಿ ಸಿಂಬಲ್ ಅನ್ನ ಬರೀತೀನಿ ನೋಡಿ. ಯಾವ ರೀತಿ ವೈಟ್ ಬೋರ್ಡ್ ಕಾಣ್ತದೆ ಮೇಡಮ್. ಸರಿ ಸರಿ ಸೂಪರ್, ಕಾಣ್ತಾ ಇದೆ. ಓಕೆ ಓಕೆ. ಈಗ ನಾವು ಮೊದ್ಲು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ 7 ನಾವು ಬರ್ಕೊಳ್ತೀವಿ. 7 ಈ ರೀತಿಯಾಗಿ ನಾವು ಬರ್ಕೊಳ್ಬೇಕು. 7 ಬರ್ಕೊಂಡಾದ್ಮೇಲೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ರೀತಿ ನಾವು ಅದನ್ನ ವೃತ್ತಾಕಾರವನ್ನ ಬರಿಬೇಕು. 1 2 ವೃತ್ತ, 3 ವೃತ್ತ, ಕಾಣುದಿಲ್ಲ ಮೇಡಮ್. ಅರ್ಧ ವೃತ್ತ ಬರ್ಬೇಕು. ನಿಮ್ಮ ಸ್ಕ್ರೀನ್ ಅಲ್ಲಿ 100% 100 ಅಂತ ಇರುತ್ತೆ, ಅದ್ರಲ್ಲಿ ನೀವು ಕಡಿಮೆ ಮಾಡ್ಕೊಳ್ಬೇಕು ನೋಡಿ. ಈಗ ಕಾಣಿಸ್ತಾ ಇದೆಯಾ? ಇಲ್ಲ ಇಲ್ಲ ಮೇಡಮ್. ನೋಡಿ, ಅದ್ ನಿಮ್ಮ ಸ್ಕ್ರೀನ್ ಅಲ್ಲಿ ನೀವು ನೋಡ್ಬೇಕು. ನೀವು ನಿಮ್ಮ ಸ್ಕ್ರೀನ್ ಅಲ್ಲಿ ಈಗ ಕಾಣ್ತದೆ. 100% ಅಂತ ಇರುತ್ತೆ ನೋಡಿ, ಅಲ್ಲಿ ನೀವು ಕಡಿಮೆ ಅದನ್ನ ನೀವು 75% ತಗೊಂಡ್ ಬಂದು ನಿಲ್ಸ್ಕೋಬೇಕು ನೀವು ಅದನ್ನ. ಈಗ ಕಾಣಿಸ್ತಾ ಇದೆ ಅಲ್ವಾ? ಹೌದು. ಈಗ ಮತ್ತೊಮ್ಮೆ ಡ್ರಾ ಮಾಡ್ತೀನಿ ನೋಡಿ. ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ 7 ಬರ್ಕೊಳ್ಬೇಕು. 7 ಬರ್ಕೊಂಡಾದ್ಮೇಲೆ 1 ಸರ್ಕಲ್ ಅನ್ನ ಹಾಕ್ಬೇಕು, 2 ಸರ್ಕಲ್ ಅನ್ನ ಹಾಕ್ಬೇಕು, 3 ಸರ್ಕಲ್ ಅನ್ನ ಹಾಕ್ಬೇಕು. ಅದರೊಳಗೆ ಆಫ್ ಬರ್ಬೇಕು. ನಂದು ಸ್ವಲ್ಪ ಅಡ್ಡದಿಡ್ಡಿ ಆಗುತ್ತೆ. ಈ ರೀತಿ ಆಫ್ ನಲ್ಲಿ ನಾವು ತಂದು ನಿಲ್ಲಿಸ್ಕೊಳ್ಬೇಕು. ಇದನ್ನ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಚೋಕುರೆ ಅಂತ ಹೇಳಿ ನಾವು ಕರಿತೀವಿ. ಎಲ್ಲರೂ ಕೂಡ ವಿಡಿಯೋನ ಇವತ್ತು ನೀವು ಆನ್ ಮಾಡ್ಕೊಳ್ಬೇಕು. ನೀವೇನ್ ಮಾಡ್ತಾ ಇದ್ದೀರಾ ಅನ್ನೋದು ನನ್ಗೆ ಗೊತ್ತಾಗ್ಬೇಕು. ಮೇಡಮ್ ಕಾಣ್ತಾ ಇಲ್ಲ. ಈಗ ಹೊರಟೋಯ್ತದ ಸ್ಕ್ರೀನ್, ಅದು ಏನು ಗೊತ್ತೇ ಆಗಿಲ್ಲ ಮೇಡಮ್. ಸ್ವಲ್ಪ ನೀವ್ ಅದನ್ನ ನೋಡ್ಕೋಬೇಕಲ್ವಾ ನೀವು. ಮೇಡಮ್ ಏನು ಗೊತ್ತಾಗ್ತಾನೆ ಇಲ್ಲ ಅದು. ಯಾರು ಹೇಳ್ತಾ ಇರೋದು? 1 ಸೆಕೆಂಡ್. ಬಸಮ್ಮ ಮೇಡಮ್. ಬಸಮ್ಮ ಅವ್ರೆ, ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಸ್ಕ್ರೀನ್ ಬರುತ್ತಲ್ವಾ, ಅಲ್ಲಿ 100 ಅಂತ ಇರುತ್ತೆ. ಆ 100 ಅನ್ನೋದನ್ನ ನೀವು ಕಡಿಮೆ ಮಾಡ್ಕೊಳ್ಬೇಕು. ನೀವು ನಿಮ್ ಮನೆಯಲ್ಲಿ ಯಾರಾದ್ರೂ ಇದ್ರ ಜೊತೆನಲ್ಲಿ ಪಕ್ಕದಲ್ಲಿ ಕೂರ್ಸ್ಕೊಂಡು ಕಲ್ತ್ಕೊಳ್ಳಿ ಆಯ್ತಾ. ಸಮಯ ಆಗುತ್ತೆ. ಮತ್ತೊಮ್ಮೆ ನಾನು ಇವಾಗ ಡ್ರಾ ಮಾಡ್ತೀನಿ, ನಾನು ನೋಡ್ಕೊಳ್ಳಿ ಒಮ್ಮೆ. ತೋರ್ಸಿ. 1 ಸೆಕೆಂಡ್ ವೇಟ್ ಮಾಡಿ. ಬಂದಿದೆ ನೋಡಿ ಇವಾಗ ಎಲ್ಲರಿಗೂನು. ಗೊತ್ತಾಗಿಲ್ಲ ಅಂದ್ರೆ ಟೆನ್ಷನ್ ಮಾಡ್ಕೋಬೇಡಿ, ರೆಕಾರ್ಡಿಂಗ್ ಬರುತ್ತೆ, ನಾಳೆಗೆ ನೀವು ನೋಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನೋಡಿ, ಮೊದಲು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ರೀತಿ ನಾವು 7 ಬರ್ಕೊಳ್ಬೇಕು. ಲಲಿತಾ ಹೂಗಾರ್ ಅವ್ರು ಬರೀತಾ ಇದ್ರೆ ಸ್ಕ್ರೀನ್ ಮೇಲೆ ಬರಿಬೇಡಿ ಆಯ್ತಾ. ಇದಾದ ಮೇಲೆ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಸರ್ಕಲ್ ಅನ್ನ ಬರಿಬೇಕು. 1 ಸರ್ಕಲ್ ನೋಡಿ, ಯಾರ್ಯಾರೋ ನೀವು, ನಾನು ಹೇಳ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ನೀವು ಕೈಗಳನ್ನ ಇಟ್ಟು ಇದ್ ಮಾಡ್ಬೇಡಿ, ಡಿಸ್ಟರ್ಬೆನ್ಸ್ ಆಗುತ್ತೆ ಇಲ್ಲಿ. ಆ ನಂಬರ್ ಮಾತ್ರ ಕಡಿಮೆ ಮಾಡ್ಕೊಳ್ಬೇಕು ಅಷ್ಟೇ. ಇನ್ನೇನು ಮಾಡ್ಬಾರ್ದು. ನಂಬರೇ ಬರ್ತಾ ಇಲ್ಲ ಮೇಡಮ್. ಸ್ವಲ್ಪ ತಾಳ್ಮೆಯಿಂದ ಇರಿ ಬಸಮ್ಮ ಅವ್ರೆ. ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಸಮಾಧಾನದಿಂದ ಇರಿ. ನಾಳೆ ನೀವು ರೆಕಾರ್ಡಿಂಗ್ ನ ನೋಡ್ಕೋಬೇಕಾಗತ್ತೆ ನೀವು ಆಯ್ತಾ. ಈ ರೀತಿ ನಾವು 7 ಬರ್ಕೊಳ್ಬೇಕು. ಏಳನ್ನ ಬರ್ಕೊಂಡಾದ್ಮೇಲೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ
ಒಂದು ಸರ್ಕಲ್ ಅನ್ನ ಹಾಕ್ಬೇಕು, ಎರಡನೇ ಸರ್ಕಲ್ ಅನ್ನ ಹಾಕ್ಬೇಕು, ಮೂರನೇ ಸರ್ಕಲ್ ಅನ್ನ ಹಾಕಿ ಹಾಫ್ ಬಂದು ನಾವು ನಿಲ್ಲಿಸ್ಬೇಕು. ಇದು ಮಸ್ಟ್ ಅಂಡ್ ಶುಡ್. ಈ ರೀತಿಯಾಗಿ ನಾವು ಬರಿಬೇಕು. ಈಗ ಕಾಣಿಸ್ತಾ ಇದೆಯಾ ನೋಡಿ ಎಲ್ಲಾರ್ಗು? ನಿಮ್ಮ ಸ್ಕ್ರೀನ್ ಅನ್ನ ಮೂವ್ ಮಾಡ್ಕೋಬೇಕು. ಅದು ಮೇನ್ ಸ್ಕ್ರೀನ್ ಸ್ವಲ್ಪ ಅದನ್ನ ಈ ತರ ಆ ಕಡೆ ಈ ಕಡೆ ಮೂವ್ ಮಾಡಿದಾಗ ನಿಮ್ಗೆ ಸ್ಕ್ರೀನ್ ಬರುತ್ತೆ. ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೇನೆ. ಯಾರಿಗ್ ಗೊತ್ತಾಗ್ಲಿಲ್ಲ? ಗೊತ್ತಾಗ್ತಿದೆ ಅಕ್ಕ. ಭುವನೇಶ್ವರಿ ಅವರು ಹೊಸಬ್ರು ಇದ್ದಾರೆ, ಅವರು ಆನ್ ಮಾಡ್ಕೊಂಡಿಲ್ಲ. ಅವರು ಕಲಾವತಿ ಅವ್ರಿಗೆ ಅರ್ಥ ಆಗಿದ್ಯಾ? ಎಲ್ಲಾರ್ಗು ಅರ್ಥ ಆಗಿದೆ ಅನ್ಕೊಳ್ತೇನೆ. ನೋಡ್ಕೊಳ್ಳಿ. ಇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಚೌಕುರೆ ಅಂತ ಹೇಳಿ ನಾವು ಕರಿತೀವಿ. ಅರ್ಥ ಆಗಿದೆ ಅಲ್ವಾ? ಮತ್ತೆ ಮತ್ತೆ ಹೌದು ಒಂದ್ಸಲ ಮೇಡಮ್. ನಾಳೆ ಒಂದ್ಸಲ ರಿಪೀಟ್ ಕ್ಲಾಸ್ ಮಾಡಿದಾಗ ನಿಮ್ಗೆ ಮತ್ತೊಮ್ಮೆ ಅರ್ಥ ಆಗುತ್ತೆ. ಸರಿನಾ? ಇದು ಚೌಕುರೆ ಕೆಲಸ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಶುದ್ಧೀಕರಣ. ಅದರ ಮೇನ್ ಕೆಲಸ ಏನು ಅಂದ್ರೆ ನಂಬರ್ 1 ಸಿಂಬಲ್. ಇದು ಸಿಂಬಲ್ ನಂಬರ್ 1 ಅಂತ ಹೇಳಿ ನಾವು ಕರಿತೀವಿ ಇದನ್ನ. ಸಿಂಬಲ್ ನಂಬರ್ 1 ಅಂದ ತಕ್ಷಣ ನಿಮ್ಗೆ ನೆನಪಾಗ್ಬೇಕು ಚೌಕುರೆ ಅಂತ ಹೇಳಿ. ಈ ಸಿಂಬಲ್ ಕೆಲಸ ಏನು ಅಂತ ಹೇಳಿದ್ರೆ ಕ್ಲೀನ್ ಮಾಡುವಂತದ್ದು. ಇದನ್ನ ಪವರ್ಫುಲ್ ಸಿಂಬಲ್ ಅಂತ ಕರಿತೀವಿ ನಾವು. ಇದನ್ನ ನಂಬರ್ 1 ಸಿಂಬಲ್ ಮತ್ತೆ ಪವರ್ಫುಲ್ ಸಿಂಬಲ್ ಅಂತ ಹೇಳಿ ಕರೆಯೋದು. ಎಲ್ಲಾ ಕಡೆನೂ ಕೂಡ ನಾವು ಇದನ್ನ ಯೂಸ್ ಮಾಡ್ತೀವಿ. ಪವರ್ಫುಲ್ ಅಂದ್ರೆ ಗೊತ್ತಾಯ್ತಾ? ಅಂದ್ರೆ ಎಲ್ಲ ಶಕ್ತಿನೂ ಕೂಡ ಇದರಲ್ಲಿ ಇರುವಂತಹ ಶಕ್ತಿವರ್ಧಕವಾಗಿರುವಂತಹ ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ ಅತ್ಯಂತ ಶಕ್ತಿ ಉಳ್ಳಂತಹ ಸಿಂಬಲ್ ಅಂತೇಳಿ ನಾವು ಇದನ್ನ ಕರಿತೀವಿ. ಇದ್ರ ಕೆಲಸ ಮೊದಲು ಕ್ಲೀನಿಂಗ್ ಮಾಡುವಂತದ್ದು. ಕ್ಲೀನ್ ಅಂದ್ರೆ ಏನ್ ಕ್ಲೀನ್ ಮಾಡುತ್ತೆ? ಯಾವುದೇ ನೆಗೆಟಿವಿಟಿ ಇರ್ಬೋದು, ನಕಾರಾತ್ಮಕ ಶಕ್ತಿಗಳು ಏನೇನಿದೆಯೋ ಅದೆಲ್ಲವನ್ನು ಕೂಡ ಇದು ಶುದ್ಧೀಕರಣ ಮಾಡುತ್ತೆ. ಎಲ್ಲಾ ತರದ್ದನ್ನು ಕೂಡ. ಅರ್ಥ ಆಯ್ತಾ? ಅದು ಇದು ಇದು ಹಾಗೆ ಅಂತ ಏನಿಲ್ಲ. ಟೋಟಲಿ ನಕಾರಾತ್ಮಕ ಶಕ್ತಿಗಳು ಏನೇನಿರುತ್ತೋ ಅದ್ ಎಲ್ಲವನ್ನು ಕೂಡ ಇದು ಕ್ಲೀನ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಅದಾದ ನಂತರ ಇದೇನ್ ಮಾಡುತ್ತೆ? ಎನರ್ಜಿಯನ್ನ ಸ್ಥಾಪನೆ ಮಾಡುತ್ತೆ. ಪಾಸಿಟಿವ್ ಎನರ್ಜಿಯನ್ನಲ್ಲಿ ಸ್ಥಾಪನೆ ಮಾಡುತ್ತೆ. ಒಂದು ಎಲ್ಲಾನು ಶುದ್ಧೀಕರಣವನ್ನ ಮಾಡುತ್ತೆ. ಶುದ್ಧೀಕರಣ ಆದ್ಮೇಲೆ ಅಲ್ಲಿ ಶಕ್ತಿಯನ್ನು ಕೂಡ ಇದು ಸ್ಥಾಪನೆ ಮಾಡುತ್ತೆ, ವೃದ್ಧಿಸುತ್ತೆ. ಪಾಸಿಟಿವ್ ಶಕ್ತಿಯನ್ನ ಅಲ್ಲಿ ಸ್ಥಾಪನೆ ಮಾಡುತ್ತೆ. ಸೆಕೆಂಡ್ ಕೆಲಸ ಆಗಿದೆ. ಥರ್ಡ್ ಒನ್ ಕೆಲಸ ಏನು ಅಂತ ಹೇಳಿದ್ರೆ ಅದು ನಮ್ಮನ್ನ ಪ್ರೊಟೆಕ್ಷನ್ ಕೂಡ ಮಾಡುತ್ತೆ. ಎಲ್ಲ ಕೆಲಸನೂ ಇದು ಒಂದೇ ಮಾಡುತ್ತೆ ನೋಡಿ. ಅದಕ್ಕೆ ಇದನ್ನ ಪವರ್ಫುಲ್ ಸಿಂಬಲ್ ಅಂತ ಹೇಳುದು. ನಮ್ಮನ್ನ ಪ್ರೊಟೆಕ್ಷನ್ ಅನ್ನು ಕೂಡ ಇದು ನಮ್ಗೆ ಮಾಡ್ಕೊಡುತ್ತೆ. ಯಾವುದ್ರಿಂದ? ನಕಾರಾತ್ಮಕ ಶಕ್ತಿಗಳು ಯಾವುದು ಕೂಡ ನಮ್ಮ ಹತ್ರ ಬರ್ದೇ ಇರುವ ಹಾಗೆ ನಮ್ಮನ್ನ ಇದು ರಕ್ಷಣಾ ಕವಚದಂತೆ ನಮ್ಗೆ ಪ್ರೊಟೆಕ್ಷನ್ ಮಾಡುತ್ತೆ. ಆಮೇಲೆ ಇದು ಏನ್ ಮಾಡ್ತೀವಿ ಅಂದ್ರೆ ಓಪನ್ ಮಾಡ್ಬೇಕಾದ್ರೂ ಕೂಡ ಕ್ಲೋಸ್ ಮಾಡ್ಬೇಕಾದ್ರೆ, ಈಗ ನಾವು ಡೋರ್ ಅನ್ನ ಓಪನ್ ಮಾಡ್ಬೇಕ್ತೀವಿ, ಮನೆಗೆ ಹೋಗ್ಬೇಕು ಅಂದ್ರೆ ಓಪನ್ ಮಾಡ್ಬೇಕು, ಕ್ಲೋಸ್ ಮಾಡ್ಬೇಕು ಅಂದ್ರೆ ಬೀಗ ಹಾಕ್ಬೇಕು. ಹೌದಲ್ವಾ? ಮನೆ ಒಳಗಡೆ ಹೋಗ್ಬೇಕು ಅಂದ್ರೂ ಅದನ್ನ ಕ್ಲೋಸ್ ಮಾಡ್ಬೇಕು ಅಂದ್ರೆ ಬೀಗ ಹಾಕ್ಬೇಕು. ಅದನ್ನ ಮನೆನ ಒಳಗಡೆ ಹೋಗ್ಬೇಕು ಅಂದ್ರೆ ಬೀಗ ತೆರಿಬೇಕು ನಾವು. ಹಾಗೆ ನಮ್ಮ ಶಕ್ತಿಯನ್ನ ನಾವು ರಕ್ಷಣೆ ಓಪನ್ ಆದ್ರೂ ಮಾಡ್ಕೊಳ್ಬಹುದು, ಕ್ಲೋಸ್ ಅನ್ನಾದ್ರೂ ಮಾಡ್ಕೊಳ್ಬಹುದು. ಅಂದ್ರೆ ಪ್ರಾರಂಭದಿಂದ ಮೊದಲು ಯೂಸ್ ಮಾಡ್ತೀವಿ, ಕೊನೆಯಲ್ಲೂ ಕೂಡ ಇದನ್ನ ನಾವು ಲಾಕ್ ಮಾಡೋದಿಕ್ಕೂ ಕೂಡ ನಾವು ಈ ಸಿಂಬಲ್ ಅನ್ನ ನಾವು ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ನಮ್ಗೆ ಮೆಂಟಲಿಟಿ ಆಗಿರ್ಬೋದು, ಎಮೋಷನಲಿ ಆಗಿರ್ಬೋದು, ಸ್ಪಿರಿಚುಯಲ್ ಆಗಿರ್ಬೋದು, ನಮ್ಗೆ ಕ್ಲಾರಿಟಿ ಬರೋದಿಕ್ಕೆ ನಮ್ಮನ್ನ ಪ್ರೊಟೆಕ್ಷನ್ ಅನ್ನ ಮಾಡ್ಕೊಡುತ್ತೆ ನಮ್ಗಿದು. ನೆಕ್ಸ್ಟ್ ಒನ್ ಏನು ಅಂದ್ರೆ ನಮ್ಮನ್ನ ಚಾರ್ಜ್ ಮಾಡುತ್ತೆ. ಈಗ ನಮ್ಮಲ್ಲಿ ಬ್ಯಾಟ್ರಿ ಕಡಿಮೆ ಆಗಿರುತ್ತೆ ಅಲ್ವಾ? ಶಕ್ತಿಯನ್ನ ಇದು ಏನ್ ಮಾಡುತ್ತೆ? ನಮ್ಮಲ್ಲಿ ಇನ್ನೂ ಜಾಸ್ತಿ ಆಗೋ ರೀತಿಯಲ್ಲಿ ನಮ್ಗೆ ಇದು ಬೂಸ್ಟ್ ಮಾಡ್ಕೊಡುತ್ತೆ. ಮತ್ತೆ ನಮ್ಮನ್ನ ಪ್ಯೂರಿಫಿಕೇಶನ್,
ಏನೆಲ್ಲ ನೆಗೆಟಿವಿಟಿ ಇರುತ್ತಲ್ಲ ಅದೆಲ್ಲವನ್ನು ಕ್ಲೀನ್ ಮಾಡಿ ನಮ್ಮನ್ನ ಪ್ಯೂರಿಟಿಯನ್ನಾಗಿ ಪ್ಯೂರಿಫಿಕೇಶನ್ ಮಾಡಿ ನಮ್ಮನ್ನ ಬದಲಾವಣೆಯನ್ನ ಮಾಡ್ಕೊಳ್ಳುತ್ತೆ. ಫಿಸಿಕಲಿ ಕೂಡ ನಮ್ಗೆ ಸ್ಟ್ರಾಂಗ್ ಆಗೋ ರೀತಿಯಲ್ಲೂ ಕೂಡ ನಮ್ಗೆ ಇದು ಸಪೋರ್ಟ್ ಅನ್ನ ಮಾಡುತ್ತೆ. ಅಷ್ಟು ಪವರ್ಫುಲ್ ಆಗಿರುವಂತಹ ಅದ್ಭುತವಾಗಿರುವಂತಹ ಸಿಂಬಲ್ ಇದು ಚೌಕುರೆ ಸಿಂಬಲ್. ಇದನ್ನ ಯಾವ ರೀತಿ ಡ್ರಾ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಹೀಲಿಂಗ್ ಅನ್ನ ಮಾಡ್ಕೊಳ್ಬೇಕಾದ್ರೆ ನಮ್ಮ ಇರುವಂತ ವ್ಯಕ್ತಿಗಳ ಮೇಲೆ ಆಗಿರ್ಬೋದು, ವಸ್ತುಗಳ ಮೇಲೆ ಆಗಿರ್ಬೋದು, ಎಲ್ಲೇ ಆದ್ರೂ ಕೂಡ ಈ ಸಿಂಬಲ್ ಅನ್ನ ನಾವು ಡ್ರಾ ಮಾಡ್ಬೇಕು. ಯಾವ ರೀತಿ ಡ್ರಾ ಮಾಡ್ಬೇಕು ಅಂದ್ರೆ 5 ಬೆರಳುಗಳಿಂದನಾದ್ರೂ ಯೂಸ್ ಮಾಡಬಹುದು, 2 ಬೆರಳಿಂದ ನಾವು ಯೂಸ್ ಮಾಡಬಹುದು, ಅಥವಾ ಎಲ್ಲಾ ಕೈಯಿಂದನೂ ಕೂಡ ನಾವು ಯೂಸ್ ಮಾಡಬಹುದು. ಸುಲಭವಾಗಿ ನಮ್ಗೆ ಏನು ಅಂದ್ರೆ ಎರಡಲ್ಲಿ ನಾವು ಈಸಿಯಾಗಿ ನಾವು ಬರಿಬಹುದು. ಸೊ ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಎಲ್ಲರೂ ನನಗೆ ವಿಡಿಯೋಸ್ಗಳನ್ನ ಆನ್ ಮಾಡ್ಕೋಬೇಕು. ನೀವು ಪ್ರಯೋಗ ಮಾಡಿಲ್ಲ ಅಂತ ಹೇಳಿದ್ರೆ ಸರಿನಾ? ನಾನೀಗ ನಿಮ್ಗೆ ಡ್ರಾ ಮಾಡೋದು ಹೇಳ್ಕೊಡ್ತೀನಿ, ಯಾವ ರೀತಿ ನೋಡ್ಕೊಳ್ಳಿ. 2 ಬೆರಳನ್ನ ಇಟ್ಕೊಳ್ಳಿ. ಎಲ್ಲರೂ ಕೂಡ ಬರಿಬೇಕಾದ್ರೆ ಅದ್ರ ಹೆಸರನ್ನ ನಾವು 3 ಬಾರಿಗಿಂತ ಎಷ್ಟು ಸಲ ಬೇಕಾದ್ರೂ ನಾವು ಬಾಯಲ್ಲಿ ಹೇಳ್ಬಹುದು. ಈಗ ಡ್ರಾ ಮಾಡಿ ನೋಡಿ. ಚೌಕುರೆ 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 ಚೌಕುರೆ. ಸೂಪರ್. ಚೌಕುರೆ 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 ಚೌಕುರೆ. ರೇಣುಕಾರಾಧ್ಯವರು ಓಪನ್ ಮಾಡಿಲ್ಲ ವಿಡಿಯೋಸ್ನ. ನೀವು ಬರಿತಾ ಇದ್ರೆ ಇಲ್ವಾ ಅಂತ ನನಗೆ ಗೊತ್ತಾಗ್ಬೇಕಲ್ವಾ. ನನಗೆ ಪರ್ದೆಯನ್ನ ಹಾಕೊಂಡ್ರೆ ಪರ್ದೆ ಒಳಗಡೆಯಿಂದ ಪರಮಾತ್ಮನು ಕೂಡ ಬರಕ್ಕಾಗಲ್ಲ. ಬಾಗ್ಲು ಹಾಕೊಂಡ್ಬಿಟ್ರೆ. ಮೇಡಮ್ ಅವ್ರ ನಂದು ವಿಡಿಯೋಸ್ ಬರ್ತಾ ಇಲ್ಲ, ಅದನ್ನ ಹೌದು. ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದೆ. ಸರಿ ಸರಿ, ಓಕೆ ಓಕೆ. ಆ ತರ ಪ್ರಾಬ್ಲಮ್ ಇದ್ರೆ ಓಕೆ ಓಕೆ, ಸರಿ ಆಯ್ತಲ್ವಾ? ಅದಕ್ಕೋಸ್ಕರ ಅದನ್ನ ವಿಡಿಯೋ ಬರ್ತಾ ಇಲ್ಲ. ಸರಿ ಸರಿ, ಆಯ್ತಾಯ್ತು, ಓಕೆ. ಸರಿನಾ? Thank you. ಬರಿಬೇಕಾದ್ರೆ ನಾವು ಕಣ್ಣನ್ನ ಮುಚ್ಚಿ ಬರಿಬೇಕು, ಯಾವಾಗ್ಲೂ ಕಣ್ಣನ್ನ ತೆರೆದು ಬರಿಬಾರ್ದು. ಈಗ ಕಲಿಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ 3ನೇ ಕಣ್ಣಿನಿಂದ ಬರಿಬೇಕು. ಸರಿನಾ? ನೋಡಿ, ಒಮ್ಮೆ ನನ್ನ ನೋಡ್ಕೊಳ್ಳಿ. ಕಣ್ಣನ್ನ ಮುಚ್ಚಿ ನಾವು ಚೌಕುರೆ 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 3 ಬಾರಿಗಿಂತ ಹೆಸರನ್ನ ನಾವು ಎಷ್ಟು ಸಲ ಬೇಕಾದ್ರೂ ಹೇಳ್ಬಹುದು. 3 ಬಾರಿಗಿಂತ ನಾವು ಕಡಿಮೆ ಹೇಳ್ಬಾರ್ದು. ಈಗ ಡ್ರಾ ಮಾಡಿ ಎಲ್ಲರೂ. ಚೌಕುರೆ 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 ಚೌಕುರೆ. ಬಾಯಲ್ಲಿ ಹೇಳ್ಬೇಕು ನೀವು, ಮನ್ಸಲ್ಲಿ ಹೇಳೋದಲ್ಲ. ಕಲಾವತಿಯವರು ಅಮ್ಮ, ಚೌಕುರೆ ಚೌಕುರೆ ಚೌಕುರೆ. ನಾನು ನೋಡ್ತಾ ಇದ್ದೀನಿ ಎಲ್ಲಾರನ್ನು. ಹರಿಣಿಯವರು ಮಾಡ್ಬೇಕು. ಚೌಕುರೆ 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 ಚೌಕುರೆ. ಮಾಡ್ದೆ ಮೇಡಮ್, ಓಕೆ ಮಾಡ್ದೆ. ಸೂಪರ್ 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 ಸೂಪರ್. ಇಲ್ಲ, ಪಾಯಿಂಟ್ಸ್ ಎಲ್ಲ ಬರ್ಕೋತಾ ಇದ್ದೀನಿ. ಓಕೆ ಓಕೆ ಓಕೆ, ಮಾಡಿ ಮಾಡಿ, ಅಂತಂದ್ರೆ ಸೂಪರ್ ಸೂಪರ್. ವೆರಿ ಗುಡ್ ವೆರಿ ಗುಡ್. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಸೊ ಯಾಕೆ ಅಂತ ಹೇಳ್ತು ಅಂದ್ರೆ, ಇದು ನಿಮ್ಗೆ ಡ್ರಾ ಮಾಡೋದು ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಸೊ ಇದನ್ನ ನಾವು ನಂಬರ್ 1 ಸಿಂಬಲ್ ಅಂತ ಹೇಳಿ ಕರಿತೀವಿ. ರೇಖಿ ಲೆವೆಲ್ 1ರ ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಚೌಕುರೆ ಸಿಂಬಲ್. ಈಗ ನಿಮ್ಗೆ ಅದು ಗೊತ್ತಾಗಿದೆ. ನಮ್ಗೆ ಇದು ಪವರ್ಫುಲ್ ಸಿಂಬಲ್ ಅಂತ ಕರಿತೀವಿ, ನಂಬರ್ 1 ಸಿಂಬಲ್ ಅಂತ ಕರಿತೀವಿ. ಇದು ನಮ್ಗೆ ಪ್ಯೂರಿಫಿಕೇಶನ್ ಮಾಡ್ಕೊಡುತ್ತೆ, ನಮ್ಮನ್ನ ಚಾರ್ಜ್ ಮಾಡ್ಕೊಡುತ್ತೆ, ನಮ್ಮನ್ನ ಪ್ರೊಟೆಕ್ಷನ್ ಮಾಡುತ್ತೆ, ನಮ್ಗೆ ಎಲ್ಲ ರೀತಿಯಲ್ಲೂ ಕೂಡ ಇದು ನಮ್ಗೆ ಎನರ್ಜಿಯನ್ನ ಬೂಸ್ಟ್ ಮಾಡ್ಕೊಡುತ್ತೆ. ಸ್ಟಾರ್ಟಿಂಗ್ ಅಲ್ಲೂ ಯೂಸ್ ಮಾಡ್ತೀವಿ, ಕೊನೆಯಲ್ಲಿ ಲಾಕ್ ಮಾಡೋದಕ್ಕೆ, ಅಂದ್ರೆ ಓಪನ್ ಅಂಡ್ ಲಾಕ್ ಮಾಡೋದಕ್ಕೆ, ಲಾಕ್ ಅಂಡ್ ಸೀಲ್ ಮಾಡೋದಕ್ಕೂ ಕೂಡ ನಾವು ಈ ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ. ಏನೇನ ಲಾಕ್ ಅಂಡ್ ಸೀಲ್ ಅಂದ್ರೆ ನಮ್ಮ ಪ್ರಾಣ ಶಕ್ತಿಯನ್ನ ನಾವು ಲಾಕ್ ಮಾಡಬೇಕು, ಸೀಲ್ ಮಾಡಬೇಕು, ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ಎಲ್ಲವನ್ನು ಕೂಡ ಇದು ನಮ್ಗೆ ಮಾಡ್ಕೊಡುತ್ತೆ. ಸೂಪರ್. ಇದು ಮೊದಲನೇ ಸಿಂಬಲ್ ಆಗಿರುವಂತದ್ದು. ಈಗ ನಮ್ಮ ರೇಖಿ ಲೆವೆಲ್ 2ರ ಸಿಂಬಲ್ ಯಾವುದು ಅಂತ ಹೇಳಿದ್ರೆ, ಇದಕ್ಕಿಂತ ಮುಂಚೆ ಇನ್ನೊಂದು ಸಿಂಬಲ್ ಬರುತ್ತೆ, ಅದು ಲಾಂಗ್ ಚೌಕುರೆ ಅಂತ ಹೇಳಿ. ಲಾಂಗ್ ಚೌಕುರೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಸೇಮ್ ಚೌಕುರೆ ಏನ್ ಕೆಲಸ ಮಾಡುತ್ತಲ್ಲ ಅದೆಲ್ಲವನ್ನು ಕೂಡ ಇದು ಈ ಲಾಂಗ್ ಚೌಕುರೆನು ಕೂಡ ಮಾಡುತ್ತೆ. ಆದ್ರೆ ದೊಡ್ಡದಾದಂತ ವಸ್ತುಗಳಿರುತ್ತೆ ನೋಡಿ. ಈಗ ಫ್ಯಾಕ್ಟರಿ ಆಗಿರ್ಬಹುದು, ಮೆಷಿನ್ ಆಗಿರ್ಬಹುದು, ನಮ್ಮ ಮನೆಯ ಉದ್ದುದ್ದವಾಗಿರುತ್ತೆ ವಸ್ತುಗಳು. ಆ ವಸ್ತುಗಳ ಮೇಲೆ ನಾವು ಬರಿಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಈ ಲಾಂಗ್ ಚೌಕುರಿನ ನಾವು ಯೂಸ್ ಮಾಡ್ತೀವಿ. ಅದನ್ನ ನಾವು ಯಾವ ರೀತಿ ಡ್ರಾ ಮಾಡೋದು ಅಂತೇಳಿ ನಾನು ಇವಾಗ ಬೋರ್ಡ್ ಅನ್ನ ಆನ್ ಮಾಡ್ತೀನಿ. ನೋಡ್ಕೊಳ್ಳಿ ಎಲ್ಲರೂ, ಜಸ್ಟ್ ನೋಡ್ಕೊಳ್ಳಿ ಎಲ್ಲ. ಆಮೇಲೆ ನೀವು ನಿಮ್ಮ ನೋಟ್ಬುಕ್ ಅಲ್ಲಿ ನೀವು ಡ್ರಾ ಮಾಡಿ. ಬೇಡ ನಮ್ಗೆ, ಬೇಡ ಬೇಡ. ಬಸಮ್ಮ, ಸಾಜನ್ ಬರಿಬೇಡಿ ದಯವಿಟ್ಟು. ಸ್ಕ್ರೀನ್ ಮೇಲೆ ನೀವು ಬರಿಬೇಡಿ.
ಈಗ ನೋಡಿ, ಲಾಂಗ್ ಚೌಕರಿಯನ್ನ ಯಾವ ರೀತಿ ಬರಿಬೇಕು ಅಂದ್ರೆ 7 ಬರಿಬೇಕು ನಾವು. ಸೇಮ್ 7 ಬರ್ದು ಲಾಂಗ್ ಚೌಕರಿ ನೋಡಿ, ಉದ್ದುದ್ದ ಉದ್ದುದ್ದ ಉದ್ದುದ್ದವಾಗಿ ನಾವು ಸರಪಳಿಯ ಹಾಗೆ ನಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ನಾವು ಈ ತರ ತಗೊಂಡು ಹೋಗ್ಬೇಕು. 7 ಬರಿತೀವಿ, ನಮ್ಗೆ ಎಷ್ಟಿಷ್ಟು ಉದ್ದ ಬೇಕು ಸರಪಳಿ ಹಾಗೆ ನಮಗೆ ಎಷ್ಟು ಉದ್ದ ಬೇಕಾದ್ರೂ ಕೂಡ ನಾವ್ ಇದನ್ನ ಡ್ರಾ ಮಾಡ್ಕೊಂಡು ಹೋಗ್ಬೋದು. ತುಂಬಾ ಸರಳವಾಗಿದೆ ಇದು. ಓಕೆ, ಸೂಪರ್. ಇದನ್ನ ಹೇಗೆ ಡ್ರಾ ಮಾಡ್ಬೇಕು? ಈಗ ನಮ್ಮ ಮನೆಯಲ್ಲಿ ಎನರ್ಜಿ ನೆಗೆಟಿವ್ ಎನರ್ಜಿ ಇದ್ದೇ ಇರುತ್ತೆ ಅಲ್ವಾ, ನಮ್ಗೆಲ್ಲರಿಗೂ ಗೊತ್ತಾಗಿದೆ. ಈಗ ಅದನ್ನ ಕ್ಲೀನ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಮ್ಮ ಕೋಣೆಯ 4 ಮೂಲೆಗಳಲ್ಲಿ ನಾವೇನ್ ಮಾಡ್ಬೇಕು? ಲಾಂಗ್ ಚೌಕರಿಯನ್ನ ಬರಿಬೇಕು. ಅದು ಎಷ್ಟು ಉದ್ದ ಇರುತ್ತೆ ಅಷ್ಟು ಉದ್ದನು ಕೂಡ ನಾವು ಡ್ರಾ ಮಾಡ್ಬೇಕಾಗತ್ತೆ. ಸೊ ಇವಾಗ ನೀವು ಕೈಯಲ್ಲಿ ಡ್ರಾ ಮಾಡಿ, ಇವಾಗ ಗಾಳಿಯಲ್ಲಿ ನೀವು ಡ್ರಾ ಮಾಡ್ಬೇಕು. ಚೌಕುರೆ 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 ಚೌಕುರೆ. ಸೂಪರ್. ಇನ್ನೊಂದ್ಸಲ ಚೌಕುರೆ 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 ಚೌಕುರೆ. ಸೂಪರ್. ಈಗ ಅದೇ ರೀತಿ ನೀವು 3ನೇ ಕಣ್ಣಿಂದ ನಮ್ಮ ಕಣ್ಣನ್ನ ಮುಚ್ಚಿ ನಮ್ಮ 3ನೇ ಕಣ್ಣಿನಲ್ಲಿ ನಾವು ಡ್ರಾ ಮಾಡ್ಬೇಕು. ಒಮ್ಮೆ ನಾನು ನೋಡ್ಕೊಳ್ಳಿ ಬೇಕಾದ್ರೆ. ಚೌಕುರೆ 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 ಚೌಕುರೆ. ಸೂಪರ್. ಎಲ್ಲರೂ ಡ್ರಾ ಮಾಡಿ. ಚೌಕುರೆ 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 ಚೌಕುರೆ. ಸ್ಟಾರ್ಟಿಂಗ್ ನಿಮ್ಗೆ ಕತ್ತು ಶೇಕ್ ಆಗ್ತಾ ಇರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ಅದು ಅಭ್ಯಾಸ ಆಗ್ಬಿಡತ್ತೆ. ಇದರ ಕೆಲಸ ಏನು ಅಂತ ಹೇಳಿದ್ರೆ, ನಿಮ್ಮ ಮನೆಗಳಲ್ಲಾಗಿರ್ಬೋದು, ನಿಮ್ಮ ಫ್ಯಾಕ್ಟ್ರಿಗಳಾಗಿರ್ಬೋದು, ನಿಮ್ಮ ಹೊಲದಲ್ಲಾಗಿರ್ಬೋದು, ನಿಮ್ಮ ಮೆಷಿನ್ಸ್ ಗಳಾಗಿರ್ಬೋದು, ನಿಮ್ಮ ಆಫೀಸಲ್ಲಾಗಿರ್ಬೋದು, ನಿಮ್ಮ ಎನಿ ನಿರ್ಜೀವ ವಸ್ತುಗಳಾಗಿರ್ಬೋದು, ಸಜೀವ ವಸ್ತುಗಳಾಗಿರಬಹುದು, ಎಲ್ಲದ್ರ ಮೇಲೂ ಕೂಡ ನೀವು ಈ ಸಿಂಬಲ್ ಅನ್ನ ನೀವು ಡ್ರಾ ಮಾಡಬಹುದು. ಅಲ್ಲಿ ಬರಿಬೇಕಾ, ಇಲ್ಲಿ ಬರಿಬಾರ್ದಾ, ನೋ ಕನ್ಫ್ಯೂಷನ್. ಎಲ್ಲಾ ವಸ್ತುಗಳ ಮೇಲೂ ಕೂಡ, ಎಲ್ಲ ಪ್ರಾಣಿ ಪಕ್ಷಿಗಳ ಮೇಲೂ ಕೂಡ ಇದು ಸಿಂಬಲ್ ಕೆಲಸ ಮಾಡುತ್ತೆ. ಎಲ್ಲ ಸಿಂಬಲ್ಗಳು ಕೂಡ. ಆಯ್ತಾ? ಓಕೆ, ಸೂಪರ್. ಈಗ ನೆಕ್ಸ್ಟ್ ಸಿಂಬಲ್ ಯಾವುದು ಅಂತ ಹೇಳಿದ್ರೆ, ನಂಬರ್ 2 ಸಿಂಬಲ್, ಲೆವೆಲ್ 2ರ ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಸೇಹಿಕಿ. ಈ ಸೇಹಿಕಿ ಸಿಂಬಲ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಅದನ್ನ ನಾವು ಡ್ರಾ ಮಾಡೋದನ್ನ ನೋಡ್ಕೊಳ್ಳೋಣ. ಯಾವ ರೀತಿ ಮಾಡ್ಬೇಕು? ಇದು ತುಂಬಾ ಈಸಿ ಇದೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ಬಟ್ ಇದೆ ಅಂತ ಗೊತ್ತಿಲ್ಲ. ಫಸ್ಟ್ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ತ್ರಿಭುಜವನ್ನ ನಾವು ಬರ್ಕೊಳ್ಬೇಕು. ಸೂಪರ್. ಇದಾದ ನಂತರ ಇದರ ವಿರುದ್ಧ ದಿಕ್ಕಿನಲ್ಲಿ ಒಂದು ತ್ರಿಭುಜವನ್ನ ಬರಿಬೇಕು. ಇದನ್ನ ನಾವು ಸೇಹಿಕಿ ಅಂತೇಳಿ ನಾವು ಕರಿತೀವಿ. ತುಂಬಾ ಸರಳವಾಗಿದೆ. ಇದನ್ನ ನಾವು ಸೇಹಿಕಿ ಅಂತೇಳಿ ನಾವು ಕರಿತೀವಿ. ಇನ್ನೂ ಒಂದು ಸಿಂಬಲ್ ಇದೆ, ಅದು ನಿಮ್ಗೆ ಒಂದ್ಸಲ ತೋರಿಸ್ತೇನೆ ನಾನು, ನೋಡ್ಕೊಳ್ಳಿ. ಒಂದ್ ಸೆಕೆಂಡ್. ಕಾಣಿಸ್ತಾ ಇದೆಯಾ? ಇದು ಇರುವಂತದ್ದು. ಇನ್ನೊಂದು ರೀತಿಯಲ್ಲೂ ಕೂಡ ನಾವು ಸಿಂಬಲ್ ಅನ್ನ ನಾವು ಸೇಹಿಕೆಯನ್ನ ಬರಿಬಹುದು. ಈ ರೀತಿಯಲ್ಲೂ ಕೂಡ ನಾವು ಡ್ರಾ ಮಾಡಬಹುದು. ಅದನ್ನ ನಾನು ನಿಮ್ಗೆ ಡ್ರಾ ಮಾಡಿ ತೋರಿಸ್ಕೊಳ್ತೇವೆ. ಒಮ್ಮೆ ನೀವು ಅದನ್ನ ನೋಡ್ಕೋಬಹುದು ನೀವು. ಸರಿನಾ? ಇದನ್ನ ಯಾವ ರೀತಿ ನಾವು ಡ್ರಾ ಮಾಡ್ಬೇಕು ಅಂತ ಹೇಳಿದ್ರೆ, ನಾನೀಗ ತೋರಿಸ್ತೇನೆ. ಮೊದಲು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ವಿ ಸಿಂಬಲ್ ಅನ್ನ ಬರ್ಕೊಳ್ಬೇಕು. ಅದಾದ ನಂತರ ನಾವೇನ್ ಮಾಡ್ಬೇಕು, ನಾವು 5 ಬರಿತೀವಲ್ಲ, ಈ ರೀತಿ 5 ಬರಿಬೇಕು. ಅದಾದ ನಂತರ ನಾವೇನ್ ಮಾಡ್ಬೇಕು, ಇಲ್ಲಿಂದ ಬರೆದು ಇಲ್ಲಿ ನಾವು
ಇದನ್ನ ನಾವು ಸೇಹಿಕಿ ಅಂತೇಳಿ ನಾವು ಕರಿತೀವಿ. ನೀವು ಯಾವುದನ್ನಾದ್ರೂ ಕೂಡ ನಿಮಗೆ ಸರಳವಾಗಿರುವಂತದನ್ನ ನೀವು ಯಾವ್ದನ್ನು ಬೇಕಾದ್ರೂ ನಾವು ಯೂಸ್ ಮಾಡಬಹುದು. ನನ್ ಫೇವ್ರೇಟ್ ಯಾವ್ದು ಅಂತ ಹೇಳಿದ್ರೆ, ನಮ್ಗೆ ತುಂಬಾ ಕನೆಕ್ಷನ್ ಆಗಿರುವಂತದ್ದು, ನನಗೆ ತ್ರಿಭುಜವನ್ನ ನಾನು ಯಾವಾಗ್ಲೂ ಯೂಸ್ ಮಾಡ್ತೇನೆ. ನನಗೆ ತುಂಬಾ ಇಷ್ಟ ಆಗಿರೋದು ತ್ರಿಭುಜ ಸಿಂಬಲ್, ಅದನ್ನೇ ನಾನು ಯೂಸ್ ಮಾಡೋದು. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ಯೂಸ್ ಮಾಡಬಹುದು. ಇದನ್ನ ನಾವು ಸೇಹಿಕಿ ಅಂತೇಳಿ ನಾವು ಕರಿತೀವಿ. ಸಮಾಧಾನ ಸಮಾಧಾನ, ಒಂದ್ ಸ್ವಲ್ಪ ತಾಳ್ಮೆ ಇರ್ಲಿ, ಅಷ್ಟು ಕೇಳಿಸ್ಕೊಳ್ಳಿ. ಆಮೇಲೆ ನಿಮ್ ಕೈಲೇ ಪ್ರಾಕ್ಟಿಕಲ್ ಆಗಿ ಮಾಡಿಸ್ತೀನಿ ನಾನು. ಸೇಹಿಕಿ ಸಿಂಬಲ್, ಇದ್ರ ಕೆಲಸ ಏನು ಅಂತ ಹೇಳಿದ್ರೆ ಒಂದೇ ಮಾತಲ್ಲಿ ಹೇಳ್ಬೋದು, ಸಮತೋಲನ. ಎಲ್ಲವನ್ನು ಕೂಡ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಸಮತೋಲನದಲ್ಲಿ ತಂದಿರುತ್ತೆ. ಏರುಪೇರಾಗಿರುವಂತಹ ನಮ್ಮ ಎಮೋಷನ್ಸ್ ಗಳಾಗಿರ್ಬಹುದು, ನಮ್ಮ ನಕಾರಾತ್ಮಕ ಆಲೋಚನೆಗಳಾಗಿರ್ಬಹುದು, ನಮ್ಮ ಮೆಂಟಲ್ ಸ್ಟೇಟ್ ಆಗಿರ್ಬಹುದು, ಎಲ್ಲವನ್ನು ಕೂಡ ಇದೇನ್ ಮಾಡುತ್ತೆ ಅಂದ್ರೆ ಬ್ಯಾಲೆನ್ಸ್ ಆಗಿ ತಗೊಂಡ್ ಬರುತ್ತೆ. ಒಂದು ತ್ರಿಭುಜ ಶಿವ ಆದ್ರೆ ಇನ್ನೊಂದು ತ್ರಿಭುಜ ಶಕ್ತಿ, ಈಶ್ವರ ಮತ್ತೆ ಪಾರ್ವತಿ ಅಂತ ಹೇಳ್ಬೋದು. ಶಿವಶಕ್ತಿಯ ಒಂದು ಶಕ್ತಿ ಇರುವಂತ ಸಿಂಬಲ್ ಆಗಿದೆ ಇದು. ಆತ್ಮ ಮತ್ತೆ ಪರಮಾತ್ಮ ಎರಡನ್ನು ಸೇರಿಸುವಂತ ಒಂದು ಸಿಂಬಲ್ ಆಗಿದೆ. ಇದನ್ನ ಎಲ್ಲಿ ಬರಿಬೇಕು ನಾವು ಅಂತ ಹೇಳಿದ್ರೆ, ಯಾವಾಗ್ಲೂ ನಮ್ಮ ಕ್ರೌನ್ ಚಕ್ರದಲ್ಲಿ ನಾವು ಸ್ಥಾಪನೆಯನ್ನ ಮಾಡ್ಬೇಕು. ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ವಿಚಾರಗಳಲ್ಲಾಗಿರ್ಬೋದು, ಆಲೋಚನೆಗಳಲ್ಲಾಗಿರ್ಬೋದು, ನಮ್ಮ ಮನಸ್ಸುಗಳಲ್ಲಾಗಿರ್ಬೋದು, ಎಲ್ಲಾ ಎಂತಹ ಸಿಚುವೇಶನ್ಸ್ ಗಳಲ್ಲೂ ಕೂಡ ಇದು ನಮ್ಮನ್ನ ಸಮತೋಲನದ ಸ್ಥಿತಿಗೆ ನಮ್ಮನ್ನ ತಂದು ನಿಲ್ಲಿಸುತ್ತೆ. ಇದರ ಬಣ್ಣ ಯಾವುದು ಅಂತ ಹೇಳಿದ್ರೆ ಗುಲಾಬಿಯ ಬಣ್ಣ. ಚೋಕ್ರಿಯ ಬಣ್ಣ ಯಾವುದು ಅಂತ ಹೇಳಿದ್ರೆ ಬಿಳಿಯ ಬಣ್ಣ. ಬಿಳಿ 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 ಬಿಳಿಯ ಬಣ್ಣದಲ್ಲಿ ಅದು ಬರ್ತಾ ಇರುತ್ತೆ. ಇದು ಯಾವುದು ಅಂತ ಹೇಳಿದ್ರೆ ಗುಲಾಬಿಯ ಬಣ್ಣದಲ್ಲಿ ಇರುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ನಮ್ಮನ್ನ ಬ್ಯಾಲೆನ್ಸ್, ಒಂದೇ ಮಾತಲ್ಲಿ ಹೇಳ್ಬಿಡ್ಬೋದು ನಾವು, ಎಲ್ಲವನ್ನು ಕೂಡ ಇದು ನಮ್ಗೆ ಸಮತೋಲನದಲ್ಲಿ ತಗೊಂಡ್ ಬಂದು ನಮ್ಮನ್ನ ನಾರ್ಮಲ್ ಸ್ಟೇಜ್ಗೆ ನಮ್ಮನ್ನ ನಿಲ್ಲಿಸ್ಕೊಡುತ್ತೆ. ಈಗ ನೀವು ಡ್ರಾ ಮಾಡಿ ತಿಳ್ಕೊಳ್ಳಿ. ನಿಮ್ಮ 2 ಬೆರಳುಗಳಿಂದ ಕೈ ಗಾಳಿಯಲ್ಲಿ ಇವಾಗ ನೀವು ಡ್ರಾ ಮಾಡಿ. ಎಲ್ಲರೂ ಬಾಯಲ್ಲಿ ಹೇಳ್ಕೊಂಡು ಡ್ರಾ ಮಾಡಿ. ಸೆಹಕಿ 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 ಸೆಹಕಿ. ಸೂಪರ್ ಸೂಪರ್ ಸೂಪರ್. ಇದಾದ ನಂತರ ನಿಮ್ಮ 3ನೇ ಕಣ್ಣಿನಿಂದ ನೀವು ಡ್ರಾ ಮಾಡಿ. ಸೆಹಕಿ 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 ಸೆಹಕಿ. ರೇಣುಕಾರಾಧ್ಯರವ್ರದ್ದು ಆಡಿಯೋ ಮತ್ತೆ ಮತ್ತೆ ಆನ್ ಆಗ್ಬಿಡುತ್ತೆ. ಸ್ವಲ್ಪ ಎಲ್ಲರಿಗೂ ಡಿಸ್ಟರ್ಬೆನ್ಸ್ ಆಗುತ್ತೆ. ಒಂದ್ ಸ್ವಲ್ಪ ಆಡಿಯೋ ಆಫ್ ಮಾಡ್ಕೊಳ್ಳಿ ನೀವು ಅಷ್ಟೇ, ಆಯ್ತಾ? ಈ ರೀತಿಯಲ್ಲಿ ನಾವು ಸಿಂಬಲ್ಸ್ ಗಳನ್ನ ನಾವು ಡ್ರಾ ಮಾಡ್ಬೇಕು. ಈಗ ನೆಕ್ಸ್ಟ್ ಪ್ರೋಸೆಸ್ ಏನು ಅಂದ್ರೆ, ಈ ಸಿಂಬಲ್ ಗಳನ್ನ ಯೂಸ್ ಮಾಡ್ಕೊಂಡು ನಾವು ಹೀಲಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮನ್ನ ನಾವು ಉಪಚಾರವನ್ನ ಮಾಡ್ಕೊಳ್ಬೇಕು. ಈಗ ನಮ್ಮ ಒಳಗಡೆ ನೆಗೆಟಿವ್ ನಕಾರಾತ್ಮಕ ಶಕ್ತಿಗಳಿದೆ, ನಮ್ಮ ಶರೀರದಲ್ಲಿ ಸ್ವಲ್ಪ ಇಶ್ಯೂಸ್ ಗಳಿದೆ, ಹೌದಲ್ವಾ? ನಮ್ಮ ಆಲೋಚನೆಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತ ನಮ್ಮ ಶರೀರದಲ್ಲಿರುವಂತಹ ಪರಿಸ್ಥಿತಿಗಳಿಂದ ನಾವು ನಮ್ಮ ಶರೀರವನ್ನ ನಾವು ಅಂದ್ರೆ ನಮ್ಮ ಪ್ರಾಣ ಶಕ್ತಿಯನ್ನ ನಾವು ಉಪಚಾರವನ್ನ ನಾವು ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ. ಅದನ್ನ ಮಾಡ್ಕೊಳ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾವುದೇ ಎನರ್ಜಿ ಇರೋದು ಎಷ್ಟು ಅಂತ ಹೇಳಿದ್ರೆ, ಒಂದು ಪಾಸಿಟಿವ್ ಇದೆ, ಒಂದು ನೆಗೆಟಿವ್ ಇದೆ. ಪಾಸಿಟಿವ್ ಎನರ್ಜಿಯನ್ನ ನಾವು ವೈಟ್ ಇಂದ ನೋಡ್ಬೇಕು, ಬಣ್ಣದಿಂದ, ಬಿಳಿಯ ಬಣ್ಣದಿಂದ ನೋಡ್ಬೇಕು. ನೆಗೆಟಿವ್ ಎನರ್ಜಿಯನ್ನ ನಾವು ಕಪ್ಪು ಬಣ್ಣದಿಂದ ನೋಡ್ಬೇಕು. ಅಷ್ಟೇ ನಮಗ್ ಗೊತ್ತಿರೋದು. ನಮಗ್ ಬೇಕಾಗಿರೋದು ಆ ಬ್ಲಾಕ್ ಮ್ಯಾಜಿಕ್ ಆಗಿದ್ಯಾ, ನೆಗೆಟಿವ್ ಇದೆಯಾ, ದೆವ್ವ ಇದೆಯಾ, ಅವ್ ಯಾವ್ದು ಏನು ನಮ್ ತಲೆಗೆ ಬರಬಾರ್ದು. ನಾವು ಹೀಲಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಏನಿರೋ ನಕಾರಾತ್ಮಕ ಎನರ್ಜಿ ಅಂತ ಹೇಳಿದ್ರೆ ಬ್ಲಾಕ್ ಬಣ್ಣದಲ್ಲಿ ಇರುತ್ತೆ. ನಾವು ಅದನ್ನೆಲ್ಲ ರಿಮೂವ್ ಮಾಡಿ ಏನ್ ಮಾಡ್ತೀವಿ ನಾವು, ಬಿಳಿ ಬಿಳಿ ಪರಮಾತ್ಮನ ದಿವ್ಯ ಚೈತನ್ಯಮಯವಾದಂತಹ ವೈಟ್ ಬೆಳಕು, ಬಿಳಿಯ ಬೆಳಕು ಅಲ್ಲಿ ಸ್ಥಾಪನೆ ಆಗ್ತಾ ಇದೆ. ಇದು ನಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ನಾವು ಇಟ್ಕೊಳ್ಬೇಕಾಗಿರುವಂತದ್ದು. ಇದ್ರ ಫಾರ್ಮುಲಾ ಏನು? ಹೀಲಿಂಗ್ ಮಾಡ್ಬೇಕಾದ್ರೆ ಒಂದು ಫಾರ್ಮುಲಾ, ನಿಯಮ ಇದೆ. ಏನದು ಅಂದ್ರೆ 1 + 2 + 1 ಅಂತ. 1 ಅಂತಂದ್ರೆ ಚೋಕ್ರೆ ಸಿಂಬಲ್ ಅನ್ನ ಬರಿಬೇಕು ನಾವು. 2 ಅಂತ ಹೇಳಿದ್ರೆ ಏನು?
ಸೇಹಿಕೆಯನ್ನ ನಾವು ಹಾಕಿ ಉಪಚಾರವನ್ನ ಮಾಡಬೇಕು. ಮತ್ತೆ 1 ಅಂತಂದ್ರೆ ಏನು, ಚೋಕುರೆಯನ್ನ ಹಾಕಿ ನಾವು ಲಾಕ್ ಅಂಡ್ ಸೀಲ್ ಮಾಡಬೇಕು. ಇದು ಪ್ರೋಸೆಸ್ ಇರುವಂತದ್ದು. ಅರ್ಥ ಆಗಿದೆ ಅಲ್ವಾ ನಿಮಗೆ? ಈ ಒಂದು ನಿಯಮವನ್ನ ಇಟ್ಕೊಂಡು ನಾಳೆಗೆ ನಾವು ಯಾವ ರೀತಿ ನಾವು ಒಂದು ಸೆಲ್ಫ್ ಫೀಲಿಂಗ್ ಅನ್ನ ನಮ್ಗೆ ಮಾಡ್ಕೊಳ್ಳೋಣ ಅಂತೇಳಿ ನಾವು ನೋಡೋಣ. ಆಗ್ಬೋದಾ ಎಲ್ಲಾರ್ಗು ಕೂಡ? ಚೋಕ್ರೆ, ಫಸ್ಟ್ ಚೋಕ್ರೆ ಏನು, ಪ್ಯೂರಿಫಿಕೇಶನ್ ಮಾಡುತ್ತೆ. ನಮ್ಮ ಆಭಾ ಮಂಡಲವನ್ನ, ನಮ್ಮ ಚಕ್ರಗಳೆಲ್ಲವನ್ನ ಅದು ಶುದ್ಧಿ ಮಾಡುತ್ತೆ. ಸೆಕೆಂಡ್, ಸೇಹಿಕೆ ಬರಿಬೇಕು, ನಾವು ಡ್ರಾ ಮಾಡ್ಬೇಕು. ಸೇಹಿಕೆ ಏನ್ ಮಾಡುತ್ತೆ, ನಮ್ಮ ಚಕ್ರಗಳಾಗಿರ್ಬೋದು, ನಮ್ಮ ಆಭಾ ಮಂಡಲಗಳಾಗಿರ್ಬೋದು, ಎಲ್ಲವನ್ನು ಕೂಡ ನಮ್ಗದು ಸಮತೋಲನದಲ್ಲಿ ತಂದಿಡುತ್ತೆ. ಆಯ್ತಾ? ನೆಕ್ಸ್ಟ್ ಪುನಃ ನಾವು ಚೋಕುರೆಯನ್ನ ಡ್ರಾ ಮಾಡ್ಕೊಳ್ಬೇಕು, ಲಾಕ್ ಅಂಡ್ ಸೀಲ್ ಮಾಡ್ಬೇಕು. ನಮ್ಮ ಎನರ್ಜಿಯನ್ನ, ನಮ್ಮ ಪ್ರಾಣ ಶಕ್ತಿಯನ್ನ ನಾವು ಲಾಕ್ ಮಾಡ್ಕೊಂಡು ನಾವು ಯಾವುದೇ ಕೆಲ್ಸಕ್ಕೆ ಹೋಗ್ಲಿ, ಹೊರಗಡೆ ಹೋಗ್ಲಿ, ಏನೇ ಹೋದ್ರು ಕೂಡ ನಮಗೆ ಯಾವುದೇ ರೀತಿಯಾದಂತಹ ಡಿಸ್ಟರ್ಬೆನ್ಸ್ ನಮ್ಮ ಪ್ರಾಣ ಶಕ್ತಿಗೆ ಆಗೋದಿಲ್ಲ. ಈ ರೀತಿಯಲ್ಲಿ ನಾವು ಪ್ರೊಟೆಕ್ಷನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಅದು ಪ್ರಾಕ್ಟಿಕಲ್ ಆಗಿ ನಿಮ್ಗೆ ನಾಳೆ ನಾನು ನಿಮ್ಗೆ ಮಾಡಿ ತೋರಿಸ್ತೇನೆ. ಜೊತೆನಲ್ಲಿ ನೀವುನು ಕೂಡ ಮಾಡ್ತಾ ಬನ್ನಿ, ಆಗ ನಿಮ್ಗೆ ಅದು ಅರಿವಿಗೆ ಬರುತ್ತೆ.